Hi guys, this is Mujana from 11 Crown. So ಏನು ನೋಡ್ತಾ ಇದ್ದೀರಾ ಮಾಸ್ ಸ್ಪೆಕ್ಟ್ರೋಫೋಟೋಮೆಟ್ರಿ. ಮಾಸ್ ಸ್ಪೆಕ್ಟ್ರೋಫೋಟೋಮೆಟ್ರಿ ಅಲ್ಲ, ಮಾಸ್ ಸ್ಪೆಕ್ಟ್ರೋಫೋಟೋಮೆಟ್ರಿ ಕರೆಕ್ಟಾಗಿ. ಸೊ ಮಾಸ್ ಸ್ಪೆಕ್ಟ್ರೋಫೋಟೋಮೆಟ್ರಿನಲ್ಲಿ ನಾವು ಏನು ಮೆಷರ್ ಮಾಡ್ತೀವಿ ಅಂದರೆ ಟೆಕ್ನಿಕ್ಸ್ ದಟ್ ಐಡೆಂಟಿಫೈ ದ ಕಾಂಪೌಂಡ್ ಯೂಸಿಂಗ್ ಮಾಸ್ ಟು ಚಾರ್ಜ್ ರೇಷಿಯೋ. Z ratio. So, technique that identification of component using mass to charge ratio na identification ಮಾಡಲಿಕ್ಕೆ ಬಳಸ್ತೀವಿ. ಸೊ ನೆಕ್ಸ್ಟ್ ಪ್ರಿನ್ಸಿಪಲ್ ನೋಡೋದಾದ್ರೆ, ಸೊ ಪ್ರಿನ್ಸಿಪಲ್ ಕಾಂಪೊನೆಂಟ್ ದಟ್ಸ್ ಮಾಲಿಕ್ಯೂಲ್ಸ್ ಏನಿರ್ತಾವೆ ಅಯನೈಸ್ಡ್ ಫ್ರಮ್ ಸಪ್ರೇಟೆಡ್ ಅಕಾರ್ಡಿಂಗ್ ಟು MZ ratio. So molecules are ionized and separated according to MZ ratio. ಸೊ ಇಷ್ಟೊಂದಿದೆ ಪ್ರಿನ್ಸಿಪಲ್ ಅಂದರೆ ಸಿಂಪ್ಲಿಫೈಡ್ ಪ್ರಿನ್ಸಿಪಲ್ ಇದು. ಸೊ ನಾವೇನು ಪ್ರೊವೈಡ್ ಮಾಡ್ತಿರ್ತೀವಿ ವೆಬ್ಸೈಟಲ್ಲಿ ಆ ನೋಟ್ಸಲ್ಲಿ ಒಂದು ಸ್ವಲ್ಪ ಜಾಸ್ತಿನೇ ಇರುತ್ತೆ. ಇಫ್ ಇನ್ ಕೇಸ್ ನೀವು 5 ಮಾರ್ಕ್ಸಿಗೆ ಕೇಳಿದ್ರು 10 ಮಾರ್ಕ್ಸಿಗೆ ಕೇಳಿದ್ರು ಅಷ್ಟಕ್ಕೆಲ್ಲ ಬರೀಬೇಕಾದ್ರೂ ಬರಿಬೋದು. ಆಬ್ವಿಯಸ್ಲಿ ಎಷ್ಟು ಬರೆಯೋದು ಇದ್ದೇ ಇರುತ್ತೆ. ನೆಕ್ಸ್ಟು ಡಯಾಗ್ರಾಮ್ ಇದು ಸಿಸ್ಟಮೆಟಿಕ್ ಡಯಾಗ್ರಾಮ್ ಯಾವುದು ಸಿಗಲ್ಲ, ಇದೊಂದು ಜನರಲೈಸ್ ಡಯಾಗ್ರಾಮ್ ಥರ ಸಿಗುತ್ತೆ. ಸೊ ಅಂದರೆ ಏನೇನು ಕಾಂಪೊನೆಂಟ್ ಬರ್ತಾವೆ ಅದರಲ್ಲಿ ಅಂತೇಳಿ ಸೈಡ್. ಸೊ ಇದು ಬಂದ್ಬಿಟ್ಟು ಇನ್ಲೆಟ್ ಸಿಸ್ಟಮ್. ಇನ್ಲೆಟ್ಟು ಇದು ಅಯಾನ್ ಸೋರ್ಸು. ನೆಕ್ಸ್ಟು ಮಾಸ್ ಸ್ಕ್ವೇರ್ದು ಡಿಟೆಕ್ಟರು, ಡಾಟಾ ಸಿಸ್ಟಮು, ಇದು ಆಬ್ವಿಯಸ್ಲಿ ಕಂಪ್ಯೂಟರ್. ಸೊ ಇದೊಂದು ಜನರಲ್ ಸ್ಟ್ರಕ್ಚರ್ ಥರ ಸಿಗುತ್ತೆ ನಮಗೆ. ಸೊ ಏನಿರುತ್ತೆ ಆ ನೋಟ್ಸಲ್ಲೆಲ್ಲ ಡೀಟೇಲ್ ನೀಟಾಗಿರುತ್ತೆ, ಅಲ್ಲೊಂದ್ಸಲ ಹೋಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಅಪ್ಲಿಕೇಶನ್ ಎಲ್ಲೆಲ್ಲ ಬಳಸ್ತೀವಿ, ಇನ್ಸ್ಟ್ರುಮೆಂಟೇಷನ್ ಏನಿದೆ ಅದೇ ಥರ ಬರುತ್ತೆ. ಸೊ ಏನೋ ಸೋರ್ಸು ಮಾಸ್ ಅನಲೈಸರ್ಸ್, ಅಪ್ಲಿಕೇಶನ್ ಸೇಮ್ ಡ್ರಗ್ ಮಾನಿಟರಿಂಗ್. ಸೊ ಯಾವ ಥರ ಲಾಂಗ್ ಟರ್ಮ್ ಡ್ರಗ್ ಮಾನಿಟರ್ ಮಾಡೋದೇ ತಗೋತಿದ್ರೆ ಡ್ರಗ್ ಮಾನಿಟರ್ ಮಾಡ್ತೀವಿ. ಎಕ್ಸ್ಪೆಷಲಿ ಏನಿದೆ ನ್ಯೂರಲಾಜಿಕಲ್ ಡ್ರಗ್ಸ್ ಮಾನಿಟರ್ ಮಾಡೋದಕ್ಕೆ ಬಳಸ್ತೀವಿ. ಸೊ ಅದು ಬಿಟ್ಟರೆ ಹಾರ್ಮೋನ್ ಅನಾಲಿಸಿಸ್. ಸೊ ಹಾರ್ಮೋನ್ ಅನಾಲಿಸಿಸ್ ಆದಮೇಲೆ ನ್ಯೂ ಬಾರ್ನ ಸ್ಕ್ಯಾನ್ ಮಾಡೋದಕ್ಕೆ ನೀವು ಒಂದ್ಸಲಿ ಇದನ್ನು ಸ್ಕ್ಯಾನ್ ಮಾಡೋದಕ್ಕೆ ಇನ್ನು ಫಾರೆನ್ಸಿಕಲ್ಲಿ ಬಳಸ್ತೀರ. ಫಾರೆನ್ಸಿಕ್ ಆ್ಯಂಡ್ ಟಾಕ್ಸಿಕಾಲಜಿ. ಬಳಸ್ತೀವಿ. ಸೊ ಇಷ್ಟು ಏನಿದೆ ಅಬೌಟ್ ಅಪ್ಲಿಕೇಶನ್ ಬಗ್ಗೆ ಆಯಿತು. ಅಡ್ವಾಂಟೇಜಸ್ ಬಂದ್ಬಿಟ್ಟು ಎಕ್ಸ್ಟ್ರೀಮ್ಲಿ ಸೆನ್ಸಿಟಿವ್ ಆ್ಯಂಡ್ ಹೈ ಸ್ಪೆಸಿಫಿಕ್. ಡಿಸ್ಅಡ್ವಾಂಟೇಜಸ್ ವೆರಿ ಹೈ ಎಕ್ಸ್ಪೆನ್ಸಿವ್, ಹೈ ಮೇಂಟೆನೆನ್ಸ್ ಕಾಸ್ಟ್. ಯಾವುದೆಲ್ಲ ಸ್ಪೆಸಿಫಿಕ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ, ಆಬ್ವಿಯಸ್ಲಿ ಅದ್ರ ಕಾಸ್ಟ್ ಕೂಡ ಜಾಸ್ತಿ ಇದ್ದೇ ಇರುತ್ತೆ. ಎಲ್ಲವೂ ಅಷ್ಟೇ. ನೆಕ್ಸ್ಟು ಲಾಸ್ಟ್ ಒನ್ ಕೆಪ್ಲರ್ ಎಲೆಕ್ಟ್ರೋಫೋರ್ಸ್ ಒಂದಿದೆ, ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಸೊ ಈ ನೋಟ್ಸ್ ಏನಿದೆ ವೆಬ್ಸೈಟಲ್ಲಿ ಇರುತ್ತೆ, ಲಿಂಕು ಡಿಸ್ಕ್ರಿಪ್ಷನಲ್ಲಿದೆ. ಆ ಲಿಂಕ್ನ ಕ್ಲಿಕ್ ಮಾಡಿಕೊಂಡು ಫಸ್ಟು ರಿಜಿಸ್ಟ್ರೇಷನ್ ಆಗಿ ದೆನ್ ಲಾಗಿನ್ ಆದಮೇಲೆ ಅಲ್ಲೋಗಿ ಸರ್ಚ್ ಮಾಡಿ, ಸರ್ಚ್ ಆಪ್ಷನ್ ಸಿಕ್ಕರೆ ಅದೇ 3 ಡೇಸ್ ಸೆಲೆಕ್ಟ್ ಮಾಡ್ಕೊಂಡು ಸರ್ಚ್ ಆಪ್ಷನ್ ಅಲ್ಲೇ ಸಿಗುತ್ತೆ. ಸೊ ಟೆಕ್ನಿಕ್ ಹೆಸರೆಲ್ಲ ಅಪ್ಲೋಡ್ ಆಗಿರುತ್ತೆ ನೋಟ್ಸ್. ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.